ಇವನಿಗೆ ಸರಿ ಉದ್ದ ಸರಿ ಆಗ್ತದೆ ನೋಡಿ, ಮೇಲಿಂದ ತಲೆ ತಾಗ್ತದೆ ಕೂಡಿದ್ದು ಲಾಸ್ಟ್. ನೋಡಿ ಅವಸ್ಥೆ ಎಂತಾಗಿದೆ ಅಂತ. ಮನೆಯದು ನೀರು ಪೈಪು ಇಲ್ಲಿ ನೋಡಿ ಫ್ರೆಂಡ್ಸ್, ಒಂದು 4-5 ಬೆಂಡೆಕಾಯಿ ಕೊಯ್ದೀನಿ. ದೊಡ್ಡ ನನ್ನ ಟ್ರೈ ಪೋಡಿದು ಹಣೆ ಬೇರೆ ನೋಡಿ ಹೆಂಗಾಗಿದೆ ಅಂತೆಲ್ಲ, ಪಾರ್ಟ್ಸ್ ಎಲ್ಲ ಬೇರೆ ಬೇರೆ ಆಗೋಗಿದೆ. ಮನೆಗೆ ಒಂದು ರೆಸಿಪಿ ಮಾಡಲಿಕ್ಕಿದೆ, ಅದು ಇವತ್ತಿನ ಸ್ಪೆಷಲ್. ಏನಂತಂದರೆ ಇನ್ನು ಒಂದು 3 ದಿನ ಇರ್ಬೋದು ಮ್ಯಾಕ್ಸಿಮಮ್, ನೋಡೋಣ. ನೋಡಿ ನಂದು ಸಿಪ್ಪೆ ತೆಗೆಯುವಂಥದ್ದು ಮುಗೀತು. ಇದನ್ನು ಸ್ವಲ್ಪ ನೀರಲ್ಲಿ ತೊಳ್ಕೊಂಡು ಹಾಗೆಯೇ ಸಣ್ಣಕ್ಕೆ ಕೊಚ್ಕೊಳ್ಬೇಕು. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ತಿಂಡಿ ಎಲ್ಲ ಆಯಿತು, ಹಾಗೆ ಡೈಲಿ ಬ್ಲಾಗ್ ಸ್ಟಾರ್ಟ್ ಆಗಿದೆ. ಲೆಟ್ಸ್ ಗೋ. ಇವತ್ತಿನ ಡೈಲಿ ಬ್ಲಾಗ್ ಹೇಗಿರ್ತಂತೆ ಕೊನೆವರೆಗೂ ನೋಡ್ತಾ ಸಪೋರ್ಟ್ ಮಾಡಿ. ನೋಡಿ ಫ್ರೆಂಡ್ಸ್, ನಮ್ಮ ಮನೆ ಗೇಟಿನ ಆ ಕಡೆ ಮತ್ತು ಈ ಕಡೆಗೆ ಫುಲ್ ಯೆಲ್ಲೋ ಕಲರು ತುಂಬಿಕೊಂಡು ಬಿಟ್ಟಿದೆ. ಇದು ಸನ್ಫ್ಲವರ್ ಥರನೇ ಆಗ್ತದೆ ನೋಡಿ. ಇದು ನಾನು ಹೇಳೋದಕ್ಕೆ ಸನ್ಫ್ಲವರ್ ಅಂತಾನೆ, ಅಂದರೆ ಅದೇ ಬೇರೆ, ಎಣ್ಣೆ ಮಾಡ್ತಾರಲ್ಲ ಆ ಸನ್ಫ್ಲವರೇ ಬೇರೆ, ಇದೇನೇ ಬೇರೆ ಆಯಿತಾ. ನೋಡಿ ಎಷ್ಟು ಹೂವಾಗಿದೆ ಅಂತಂದೆ. ಯಾವಾಗಲೂ ಕೂಡ ಹೀಗೇನೆ. ಇದಕ್ಕೆ ಮತ್ತೆ ಬೇರೆ ಬೇರೆ ಇದರಿಂದ ಚಿಟ್ಟೆ, ಆಮೇಲೆ ಜೇನು ಹುಳ, ನೋಡಿ ಇಲ್ಲಿ ಮಿಸ್ರೆ ತುಪ್ಪ ಮಾಡ್ತದೆ ನೋಡಿ, ಅದು ಹೀಗೆ ತುಂಬ ಇರ್ತದೆ. ಈ ಕಡೆನೂ ಅಷ್ಟೇ ಫುಲ್ ಹೂವು ನೋಡಿ, ಜೇನು ಹುಳ ಈ ಥರದ್ದೆಲ್ಲ ಬರ್ತದೆ ಈ ಹೂಗೆ. ನಿಮಗೆಲ್ಲಾದರೂ ಸಿಕ್ಕಿದ್ರೆ ಈ ಗಿಡ ಬೆಳೆಸ್ಕೊಳ್ಳಿ, ಯಾವಾಗಲೂ ಹೂವು ಇರ್ತದೆ. ಮತ್ತು ಎಷ್ಟು ಚಂದ ಗೊತ್ತಾ, ತುಂಬ ಹೂವಾಗ್ತದೆ ಈ ಗಿಡದಲ್ಲಿ. ನನಗಂತೂ ಈಗ ಫೇವ್ರೇಟ್ ಆಗಿದೆ ಈ ಗಿಡ. ನೋಡಿ ಅವಸ್ಥೆ ಎಂತಾಗಿದೆ ಅಂತ. ನಮ್ಮ ಮನೆಯದು ನೀರು ಪೈಪು ಹೊಡೆದೋಗ್ಬಿಟ್ಟಿದೆ, ಹರಿದೋಗ್ತಾ ಇದೆ. ಇದನ್ನು ಸರಿ ಮಾಡಬೇಕು. ಸಾಧನೆಗೆ ಪುರುಷೊತ್ತಿಲ್ಲ ಇದನ್ನು ಸರಿ ಮಾಡಲಿಕ್ಕೆ. ಕೆಲಸಕ್ಕೆ ಬರ್ತಿದ್ದಾರೆ ನಮಗೆ. ನೋಡಿ ಕೋಳಿಗಳು ಹೇಗೆ ನಿಂತಿದೆ ಅಂತ. ನಮ್ಮ ಮನೆ ಇಲ್ಲಿದ್ದಾನೆ ನೋಡಿ, ಕರಿಯೋಣ. ಇವನಿಗೆ ಸರಿ ಉದ್ದ ಸರಿ ಆಗ್ತದೆ ನೋಡಿ, ಮೇಲಿಂದ ತಲೆ ತಾಗ್ತದೆ ಕೂಡಿದ್ದು ಲಾಸ್ಟ್. ನಮ್ಮನೆ ಶೆಣಕ್ಕ ಇಲ್ಲಿದ್ದಾಳೆ. ಈಗ ನೋಡಿ ಚಂದುಗೆ ಮತ್ತೆ ಸಿಂಗಾರಿಗೆ ಕಚ್ಕೊಡ್ಲಿಕ್ಕೆ ಬಂದೆ. ಹಿಂಡಿ ಕೊಟ್ಟು ಹೋಗಿದೆ. ಇದಳ್ಳೆಲ್ಲ ಆಯ್ತಾ, ತಿಂದ್ಕೊಂಡು ನೋಡಿ, ಇದೆಲ್ಲ ಇಡಬೇಕು, ಅದೇ ಜಾಗದಲ್ಲಿ ಇಟ್ಟಳೆ. ಹಿಂಗೆ ಏನು ಸಿಂಗಾರಿ ಇಡೋದು ನೀನು? ಹಾಂ ಹೌದಾನೆ? ಅಯ್ಯೋ ಎಂಥದ ಮಗ, ಕೊಡ್ತೆ ನಿಂಗೆ ಅಕ್ಕ, ನಿಂಗೆ ತಕ ಬಂದಂದೆ ಕೊಡ್ತೆ. ಹಾಂ
ಫ್ರೆಂಡ್ಸ್, ನಮ್ಮದು ಬಾತ್ರೂಮ್ ಇದು 2 ಬಾತ್ರೂಮ್ ಇದು ಟೈಲ್ಸ್ ಫಿಟ್ಟಿಂಗ್ ಎಲ್ಲನೂ ಆಗಿದೆ. ಫೈನಲ್ ಲುಕ್ ತೋರಿಸ್ತೇನೆ. ಇನ್ನು ಕೆಲಸಗಳೆಲ್ಲ ಪೆಂಡಿಂಗ್ ಉಂಟು ಸುಮಾರಷ್ಟು. ಇನ್ನು ಒಂದು 3 ದಿನ ಇರ್ಬೋದು ಮ್ಯಾಕ್ಸಿಮಮ್, ನೋಡೋಣ. ಹಾಗೆಯೇ ಮತ್ತು ಈ ಕಡೆದೊಂದು ಸಣ್ಣ ಕಿಚನ್ ಇತ್ತಲ್ಲ, ಅಲ್ಲೂ ಕೂಡ ಟೈಲ್ಸ್ ಎಲ್ಲ ಆಗಿದೆ. ಅಲ್ಲೂ ಸುಮಾರಷ್ಟು ಕೆಲಸ ಉಂಟು. ಇವತ್ತೇನು ಕೆಲಸ ಆಗ್ತದೆ ಅಂತ ನೋಡೋಣ. ಹಾಗೆ ಹೇಗೆಲ್ಲ ಟೈಲ್ಸ್ ಫಿಟ್ಟಿಂಗ್ ಆಗಿದೆ ಅಂತಲೂ ತೋರಿಸ್ತೇನೆ. ನೋಡಿ, ಇದು ಮರಬೆಂಡೆ ಗಿಡ ಎಲ್ಲ ಪ್ರಾಣಿ ತಿನ್ಕೊಂಡು ಕೊನೆಗಂತೂ ಹೂವು ಆಗ್ತಾಯಿದೆ. ಇದರಲ್ಲಿ ನೋಡಿ ಮರಬೆಂಡೆ ಆಗಿದೆ, ನೋಡಿದ್ರ. ಇದನ್ನೇ ಕೊಯ್ಯುವಂತ ಇದ್ದೀನಿ, ಒಂದು 4 ಬೆಂಡೆಕಾಯಿನ. ಇದು ಒಂದು ಇದೊಂದು. ಇದನ್ನು ಬೀಜಕ್ಕೆ ಇಟ್ಕೊಂಡೆ. ಫಸ್ಟಲ್ಲಿ ಆಗಿದ್ದು, ಆದರೆ ಇದು ಸರಿಯಾಗಿ ಆಗಲಿಲ್ಲ. ಆದರೂ ತೊಂದರೆ ಇಲ್ಲ, ಅದರಲ್ಲಿ ಬೀಜ ಆಗ್ತದೆ. ಅದನ್ನೇ ಸಸಿ ಮಾಡುವಂತ. ಪ್ರಾಣಿ ತಿನ್ಕೊಂಡು ಹೋಗಲಿಲ್ಲ ಅಂದರೆ ನಮ್ಮ ಮರಬೆಂಡೆ ಗಿಡ ಚೆನ್ನಾಗಾಗಿರ್ತಿತ್ತು. ಇಲ್ಲಿ ನೋಡಿ ಫ್ರೆಂಡ್ಸ್, ಒಂದು 4ರಿಂದ 5 ಬೆಂಡೆಕಾಯಿ ಕೊಯ್ದೀನಿ. ದೊಡ್ಡ ಸೈಜಲ್ಲಿ ಏನಾಗಲಿಲ್ಲ, ಸಾಧಾರಣ ಉಂಟು. ಇದು ನಾವು ಮನೆಯಲ್ಲೇ ಬೆಳೆಯುವಂಥ ಸಾವಯವ ಕೃಷಿಯ ಅದೆಲ್ಲ ಹೀಗೆ ನೋಡಲಿಕ್ಕೆಲ್ಲ ಚೆನ್ನಾಗಿರೋದಿಲ್ಲ, ಸೈಜ್ ದೊಡ್ಡದಿರೋದಿಲ್ಲ. ಅದು ತಿನ್ನಲಿಕ್ಕೆ ರುಚಿ ಒಳ್ಳೆಯದು, ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಅದಕ್ಕೆಲ್ಲ ನಾನು ಬೇಜಾರು ಮಾಡ್ಕೊಳ್ಳೋದಿಲ್ಲ, ಸಣ್ಣದಾಗಿದೆ ಅಂತೆಲ್ಲ. ಅಂತೂ ಕಾಯಿ ಆದರೆ ಆಯಿತು ಅಷ್ಟೇ. ನಾನು ಟ್ರೈ ಪೋಡಿದು ಹಣೆ ಬರ ನೋಡಿ ಹೆಂಗಾಗಿದೆ ಅಂತೆಲ್ಲ. ಪಾರ್ಟ್ಸ್ ಎಲ್ಲ ಬೇರೆ ಬೇರೆ ಆಗೋಗಿದೆ ನೋಡಿ. ಇದಂತೂ ನಿನ್ನೆ ಲಾಸ್ಟ್ ವಿಡಿಯೋ ಮಾಡ್ತಿರುವಾಗಲೇ ಕಿತ್ತು ಕೈಲೇ ಬಂತು. ಸೊ ನೋಡಿ, ಇದು 2000 ರೂಪೀಸ್ ಮೇಲೆ ಕೊಟ್ಟು ತಗೊಂಡಿದ್ದು ನಾನು. 2,500-3 ಸಾವಿರ ಹತ್ರ ಕೊಟ್ಟು ತಗೊಂಡಿದ್ದಾಗಿತ್ತು. ಅಂತೂ ಇದು ಕೈ ಕೊಟ್ಟು ಸುಮಾರು ದಿನ ಆಗಿತ್ತು. ಆದ್ರೂ ನಾನು ಫೆವಿಕ್ವಿಕ್ಕಲ್ಲಿ ಹಾಕಿ ಒಂದು ಸ್ವಲ್ಪ ದಿನ ಯೂಸ್ ಮಾಡ್ತಾ ಇದ್ದೆ. ಇನ್ಮೇಲೆ ಇದು ಯೂಸ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಹೊಸ ಟ್ರೈಪಾಡ್ನ ಆರ್ಡ್ರ್ ಮಾಡಿಕೊಂಡು ಇವಾಗ ನಿಮಗೆ ಬ್ಲಾಗಲ್ಲಿ ಇದ್ರ ಕತೆ ಹೇಳ್ತಾ ಇದ್ದೀನಿ. ನೋಡೋಣ, ಇನ್ನು 2-3 ದಿನದಲ್ಲಿ ಬಂದುಬಿಡುತ್ತೆ ಹೊಸ ಟ್ರೈಪಾಡ್. ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಆರ್ಡ್ರ್ ಮಾಡಿದೆ. ಅಂದರೆ ನಾನು ಏನಾದರೂ ಒಂದು ಜಾಸ್ತಿ ದುಡ್ಡು ಕೊಟ್ಟು ತಗೋಬೇಕು ಅಂತಂದರೆ ಅದನ್ನು ಡೈರೆಕ್ಟಾಗಿ ಆನ್ಲೈನಲ್ಲಿ ಪರ್ಚೇಸ್ ಮಾಡೋದಿಲ್ಲ. 1000 ರೂಪೀಸ್ ಮೇಲಿನ ಪ್ರಾಡಕ್ಟ್ಗಳನ್ನ ಯಾವುದೇ ಆದರೂ ಅಷ್ಟೇ ಅದನ್ನು ಟಚ್ ಆ್ಯಂಡ್ ಫೀಲ್ ಮಾಡಿದವಾಗಲೇ ತಗೊಳ್ಳೋದು. ಈಗಂತೂ ಆನ್ಲೈನಲ್ಲೆಲ್ಲ ಎಷ್ಟೋ ವಸ್ತುಗಳನ್ನ ತರಿಸೋದಲ್ಲ ಸ್ಕ್ಯಾಮ್ಗಳು ಜಾಸ್ತಿ ಆಗಿದೆ. ಹಾಗಾಗಿ ಜಾಸ್ತಿ ದುಡ್ಡನ್ನು ಕೊಟ್ಟು ತಗೊಳ್ಳುವಂಥ ಐಟಮ್ಗಳನ್ನ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡಲೇಬೇಡಿ. ಏನಿದ್ರು ಟಚ್ ಆ್ಯಂಡ್ ಫೀಲ್ ಮಾಡ್ಕೊಳ್ಳೋದು. ಬೇಕಿದ್ರೆ 100 ರೂಪಾಯಿ ಜಾಸ್ತಿ ಕೊಟ್ಟು ತಗೊಂಡ್ರೆ ಟೆನ್ಷನ್ ಇರೋದಿಲ್ಲ. ಅದು ಸ್ಕ್ಯಾಮ್ ಆಗಿ ಸುಮ್ಮನೆ ವೇಸ್ಟ್ ಆಗಬಾರ್ದು ಅಲ್ವ, ಮನೆ ಕಷ್ಟಪಟ್ಟು ದುಡ್ದಿರ್ತೀವಿ. ಹಾಗಾಗಿ ಸೊ ನಾನು ಕೂಡ ಒಂದು 500 ಒಳಗಡೆಗೆ ಬುಕ್ ಮಾಡಿದ್ದೀನಿ. ನೋಡೋಣ ಅದು ಪ್ರಾಡಕ್ಟ್ ಹೇಗೆ ಬಂದಿರುತ್ತೆ ಅಂತ. ಆಮೇಲೆ ಬೇಕಿದ್ದರೆ ಚೆನ್ನಾಗಿ ಬಂದರೆ ನಿಮಗೆ ಲಿಂಕ್ ಕೂಡ ಶೇರ್ ಮಾಡ್ತೀನಿ. ಫ್ರೆಂಡ್ಸ್, ನಮ್ಮ ಮನೆ ಬುಲ್ಲ ಈರುಳ್ಳಿ ಕುಚ್ಚಕ್ಕೆ ಹೋಗಿದೆ. ಕಣ್ಣಲ್ಲಿ ನೀರು ಬರ್ತದೆ. ಇಲ್ಲಿ ಈರುಳ್ಳಿ ಸೊಪ್ಪು ಇಟ್ಕಂತೆ ಅವನೇ ಅಲ್ಲ ಬಲ್ಲ ಇಟ್ಕ ಎಲ್ಲ ಬಾ, ಕುರ್ಚಿ ಮೇಲೆ ಕುಡಿಸ್ಲಾ ನಿನ್ನ. ನಮ್ಮನೆ ಬೆಕ್ಕುಗಳು ಈ ಬುಲ್ಲ ಮತ್ತು ಬೀರ ಇದ್ದಾರಲ್ಲ, ಏನು ಮಾಡಿದ್ರು ಕೈಗೆ ಸಿಕ್ಕೋದಿಲ್ಲ ಫ್ರೆಂಡ್ಸ್. ಏನಿದ್ರು ತೋಟದಲ್ಲಿ ಇಲ್ಲಿ ಓಡಾಡ್ತವ್ರೆ ನೋಡಿ. ಕಳು ನನ್ನ ಮಗ ನಾವನೇ ಬುಲ್ಲಣ್ಣ. ದೊಡ್ಡ ಹುಲಿಯಾಗ ನಾವೀಗ, ದೊಡ್ಡ ಹುಲಿ ಅಣ್ಣ ಅಲ್ಲ ಬುಲ್ಲ. ಏ ಬುಲ್ಲ, ಅಡುಗೆ ಕೆಲಸ ಎಲ್ಲ ನಂದು ಸುಮಾರಷ್ಟು ಆಯಿತು. ಕೊನೆಗೆ ಒಂದು ರೆಸಿಪಿ ಮಾಡಲಿಕ್ಕಿದೆ. ಅದು ಇವತ್ತಿನ ಸ್ಪೆಷಲ್ ಏನಂತಂದರೆ ಕೆಸರಿನ ಬೇಳೆನ ಹಸಿ ಮೊಸರು ಗೊಜ್ಜು ಮಾಡ್ತಾರೆ ನೋಡಿ. ಈಗ ಫ್ರೆಶ್ಶಾಗಿ ಇಟ್ಕೊಂಡು ಬಂದು ಮಾಡ್ತಾಯಿದ್ದೀನಿ. ಇದನ್ನು 2 ದಿನ ಬಿಸಿಲಲ್ಲಿ ಒಣಗಿಸಿ ಮಾಡಬೇಕಂತೆ, ಬಾಯಿ ತೋರಿಸ್ತದೆ ಅಂತೆಲ್ಲ. ಅಂದರೆ ನಾನು ಫ್ರೆಶ್ಶಾಗಿ ಮಾಡಿ ನೋಡ್ತೀನಿ ಇದರ ಎಕ್ಸ್ಪೀರಿಯನ್ಸ್ ಹೇಗಿರ್ತದೆ ಅಂತ. ನೋಡಿ, ಇದು ಎಷ್ಟು ದಪ್ಪದಿದೆ ಗೊತ್ತಾ. ಈ ಸೀಸನಲ್ಲಿ ಮಾತ್ರ ಇದು ಸಿಗೋದು. ಸೊ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು ಮತ್ತು ಟೇಸ್ಟಿ ಫುಡ್. ಸೊ ನನಗೆ ಈ ಥರ ಮನೆ ಹತ್ರ ಎಲ್ಲ ಸಿಗುವಂಥ ತರಕಾರಿಯ ರೆಸಿಪೀಸ್ ಅಂದರೆ ತುಂಬ ಇಷ್ಟ. ಹಾಗಾಗಿ ಮತ್ತೇನಂತಂದರೆ ಡೈಲಿ ವ್ಲಾಗ್ಸ್ ಹಾಕಿ ಹೇಳಿ ನನ್ನ ವ್ಯೂವರ್ಸ್ ಎಲ್ಲ ಸ್ಟ್ರೈಕ್ಗೆ ಟ್ರೈ ಇದೆ ಆಯಿತಾ. ಇವತ್ತಿನ ವಿಡಿಯೋಗೆಲ್ಲ ಕಾಮೆಂಟ್ಸ್ ಅದೇ ಥರ ಬರ್ತಾಯಿದೆ. ಹಾಗಾಗಿ ನಾಳೆ ಅಂತೂ
ವ್ಲಾಗ್ ನಿಮಗೆ ಮಿಸ್ಸೇ ಇಲ್ಲ, ಅಪ್ಲೋಡ್ ಮಾಡೇ ಮಾಡ್ತೀನಿ. ಹಾಗಾಗಿ ಕಷ್ಟಪಟ್ಟು ಇವತ್ತು ಎಲ್ಲ ಕ್ಲಿಪ್ಪಿಂಗನ್ನು ಕ್ಯಾಪ್ಚರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಕೆಸರಿನ ಬೇಳೆನ ಹಸಿ ಮಾಡಲಿಕ್ಕೆ ಇದರದ್ದು ಒಂದು ಕ್ಲೀನಿಂಗ್ ಆದರೆ ಆಯಿತು, ಬಾಕಿ ಎಲ್ಲ ತಯಾರಿ ಮಾಡಿ ಇಟ್ಕೊಂಡಾಗಿದೆ. ರಾಕಿಯನ್ನು ನೋಡಿ ಸ್ನಾನ ಮಾಡ್ಕೊ ಬಂದಾನೆ ಅವನು. ಮೇಲ್ಮೈ ಮಾತ್ರ ಉಜ್ಸೋದಿಲ್ಲ, ಹೊಟ್ಟೆ ಭಾಗದವರೆಗೂ ಕಾಲೆಲ್ಲ ನುಜ್ಸ್ಕೊಂಡ್ಬಿಟ್ಟು ಅವ್ನಿಗೆ ಸೆಕೆ ಆದ ತಕ್ಷಣವೇ ಹೊಳೆಗೆ ಹೋಗಿ ಸ್ನಾನ ಮಾಡ್ಕೊಂಡು ಬರೋದು. ಅಲ್ಲ ರೊಕೆಣ್ಣ, ಇಲ್ಲಿ ನೋಡ ರೊಕೆ, ರೊಕೆಣ್ಣ. ನಂದು ಸಿಪ್ಪೆ ತೆಗೆಯುವಂಥದ್ದು ಮುಗೀತು. ಇದನ್ನು ಸ್ವಲ್ಪ ನೀರಲ್ಲಿ ತೊಳ್ಕೊಂಡು ಹಾಗೆಯೇ ಸಣ್ಣಕ್ಕೆ ಕೊಚ್ಕೊಳ್ಬೇಕು. ತುಂಬ ಟೇಸ್ಟಾಗಿರುತ್ತೆ ಇದರದ್ದು ರೆಸಿಪೀಸ್. ಈ ಥರ ಒಂದು ಕೈ ಮುಷ್ಟಿ ಆಗುವಷ್ಟು ತೆಗೆದಿದ್ದೆ. ಸ್ವಲ್ಪ ಸಾಕಾಗಿ ಕೇಳಿದೆ, ಅಮ್ಮ ಇಲ್ಲ ಜಾಸ್ತಿ ಹಾಕಿದರೆ ರುಚಿ ಆಗ್ತದೆ ಅಂತ ಹೇಳಿದ್ರು. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಬಿಡಿಸಿಬಿಟ್ಟೆ ನಾನು. ಆಮೇಲೆ ಕೆಲಸ ಮಾಡ್ತಾ ಇದ್ನಲ್ಲ ಕಂಪ್ನಿಗೆ ನೋಡಿಲ್ಲ, ಹೇಳಿ ಒಬ್ಬ ಮಾತಾಡಿಸ್ತಾ ಇರ್ತಾನೆ. ಕಿಟ 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 ಕಿಟಣ್ಣ ಕಿಟಣ್ಣ ನೋಡಿ ಒಂದು ಮಾತು. ಇಲ್ಲಿ ಅಮ್ಮಂದು ಸಾರಾಗಿದೆ, ಸುವರ್ಣಗಡ್ಡೆದು. ಆಮೇಲೆ ನಂದು ಇದು ನಾನು ಬೇಯಿಸೋಕ್ಕಿಟ್ಟಿದ್ದೀನಿ ನೋಡಿ, ಸ್ವಲ್ಪ ನೀರಾಕಿ ನೂಳೆ ಎಲ್ಲ ಬಿಟ್ಟಿದೆ ನೋಡಿ, ಚೆನ್ನಾಗಿ ಊಟ ಮಾಡುವಾಗ. ರವೆ ಚಕ್ಲಿ ಮಾಡಿರೋದನ್ನು ವಿಡಿಯೋದಲ್ಲಿ ಹಾಕಿದ್ನ, ರೆಸಿಪಿ ಬೇಕಿದ್ದರೆ ಕಾಮೆಂಟ್ ಮಾಡಿ ಅಂತ ಹೇಳಿದ್ದೆ. ಸೊ ರವೆ ಚಕ್ಲಿದು ರೆಸಿಪೀಸ್ನ ತಿಳಿಸಿ ಅಂತೇಳಿ ಕಾಮೆಂಟ್ ಬರ್ತಾ ಇದೆ. ಮೊನ್ನೆ ಅಷ್ಟೇ ನಾವು ಮಾಡ್ಕೊಂಡು ತಿಂದಿದ್ದೀರಲ್ಲ, ಹಾಗಾಗಿ ಇವತ್ತೆಲ್ಲ ಮತ್ತೆ ತಿನ್ಲಿಕ್ಕೆ ಬೇಜಾರು. ಒಂದು 2 ದಿನ ಆದಮೇಲೆ ರೆಸಿಪಿಯನ್ನು ಮಾಡಿದ್ರೆ ನಮಗೂ ಕೂಡ ತಿನ್ಲಿಕ್ಕೆ ಆಗ್ತದಲ್ಲ. ಈಗ ಮೊನ್ನೆ ಅಷ್ಟೇ ಮಾಡಿರೋದು ತಿಂದು ಬೇಜಾರು ಬಂದಿದೆ. ಸೊ ಒಂದು ಸ್ವಲ್ಪ ದಿನ ಹೋದ ನಂತರ ರೆಸಿಪಿನ ಖಂಡಿತವಾಗ್ಲೂ ನಾನು ನಿಮಗೆ ಶೇರ್ ಮಾಡ್ತೀನಿ. ಏನು ಊಟ ಮುಗಿಸ್ಕೊಂಡು ಆಮೇಲೆ ಅಣ್ಣ ಪಣ್ಣ ಒಬ್ಬರೇ ಇರೋದು ಇವತ್ತು ಟೈಲ್ಸ್ ಫಿಟ್ಟಿಂಗ್ ಅನ್ನೋ ಕೆಲಸಕ್ಕೆ. ಹಾಗೆ ದಾದನಿಗೆಲ್ರಿಗೂ ಕೂಡ ಚಹಾ ಮಾಡಿಕೊಟ್ಟಾಯಿತು. ಆಮೇಲೆ ಸಿಂಗರಿಗೆಲ್ಲ ಕೊಟ್ಕೊಂಡು ನಂದು ಈ ಥರದ್ದೆಲ್ಲ ಕೆಲಸ ಮುಗೀತು. ಸಣ್ಣಕ್ಕೆ ಮಳೆ ಕೂಡ ಬಂತು, ಆದರೆ ಅಷ್ಟು ದೊಡ್ಡಕ್ಕೆಲ್ಲ, ಅಂದರೆ ನೆಲೆಲ್ಲ ಒದ್ದೆ ಆಗೋ ರೀತಿ ಅಲ್ಲ, ಸಣ್ಣಕ್ಕೆ ಹನಿ ಆಯಿತು. ಇನ್ನು ಯಾವ ಊರಲ್ಲಿ ದೊಡ್ಡಕ್ಕೆ ಮಳೆ ಬಂತು ಅಂತ ಗೊತ್ತಿಲ್ಲ, ಸಣ್ಣಕ್ಕೆ ಇಲ್ಲಿ ಮಳೆ ಆಯಿತು. ಆಮೇಲೆ ಈಗ ನನ್ನ ಸ್ವಲ್ಪ ಕೊಳನಟ್ಕಿ ಸೊಲುತ್ತದೆ, ಅದೊಂದು ಮಾಡ್ಕೊಂಡ್ರೆ ಇವತ್ತಿನ ದಿನ ಪೂರ್ತಿ ಕಳೆಯುತ್ತದೆ. ಇಷ್ಟೇ ಫ್ರೆಂಡ್ಸ್. ಇನ್ನು ಏನಂತಂದರೆ ಅದು ಟೈಲ್ಸ್ ಎಲ್ಲ ಫಿಟ್ಟಿಂಗ್ ಆಗಿರೋದನ್ನೆಲ್ಲ ನಿಮಗೆ ತೋರಿಸುವ ಅಂತ ಅಂದ್ಕೊಂಡೆ, ಅದರಲ್ಲೆಲ್ಲ ಫುಲ್ ಧೂಳು ಈ ಥರ ಎಲ್ಲ ಹಾಕ್ಕೊಂಡಿದೆಯಾ, ಹಾಗಾಗೆಲ್ಲ ನೀಟಾಗಿರುವಾಗಲೇ ತೋರಿಸುವ ಅಂತ ಅಂದ್ಕೊಂಡು ಸ್ಕಿಪ್ ಮಾಡಿದೆ. ಇನ್ನು ಹ್ಯಾಂಡ್ ಬೇಸಿನ್ ಕುಳಿಸ್ಲಿಕ್ಕೆ ಅದೊಂದೇನು ಮಾಡ್ತಾಯಿದ್ರೆ ಗ್ರಾನೈಟಿಂದ ಡಿಸೈನು, ಅದಕ್ಕೆ ಮೋಲ್ಡಿಂಗ್ ಮಾಡ್ತಾ ಇದ್ದಾರೆ ಈಗ, ಸೌಂಡ್ ಕೇಳಿಸ್ತಾ ಇರ್ಬೋದು. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವ್ಲಾಗ್. ಏನಾದರೂ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್, ಶೇರ್, ಕಾಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.